ಕೈಗೆ ಲಾಕ್ ಆಗ್ತಿದ್ದಂತೆ ಆರೋಪಿಗಳ ಕ್ರೈಮ್ ಡೈರಿ ಓಪನ್. ಮೈಸೂರೇ ಸೇಫ್ ಎಂದುಕೊಂಡ ಕಿರಾತಕರು ಏನೆಲ್ಲ ಮಾಡಿದ್ದಾರೆ? ಬೆಂಗಳೂರಿನಿಂದ ರಾಮನಗರದವರೆಗೂ ಓಡುತ್ತಾ ನಮ್ಮ ಮೆಟ್ರೋ. ಪ್ರೈಮರಿ ಸ್ಕೂಲ್ ಪ್ರಾರಂಭಕ್ಕೆ ನಾಳೆಯೇ ಮುಹೂರ್ತ ಫಿಕ್ಸ್ ಆಗುತ್ತಾ? ಇದೆಲ್ಲವನ್ನು ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9 ನಲ್ಲಿ. ಪೊಲೀಸರ ವಿಚಾರಣೆ ವೇಳೆ ಗ್ಯಾಂಗ್ ರೇಪ್ ಆರೋಪಿಗಳು ಏನೆಲ್ಲ ಹೇಳಿದ್ದಾರೆ? ಆರೋಪಿಗಳ ಕ್ರೈಮ್ ಹಿಂದಿರೋ ಭಯಾನಕ ಕಹಾನಿ ಏನು? ಮೈಸೂರಿನಲ್ಲಿ ಜಾಗೃತಿ ಚಿತ್ರ ಬರೆದು ಕಲಾವಿದರು ಆಗ್ರಹಿಸಿದ್ದು ಏನು? ಇದೆಲ್ಲವನ್ನು ನೋಡೋಣ ಕಿಡಿಗೇಡಿಗಳು ಅಂದರ್ ನ್ಯೂಸ್ ಟಾಪ್ 9 ನಲ್ಲಿ. ಮೈಸೂರಿನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಆರೋಪಿಗಳು ಹೇಳಿದ ವಿಚಾರ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಹಿಂದಿನ ಪ್ರಕರಣದಲ್ಲಿ ಪೊಲೀಸರಿಗೆ ದೂರು ಕೊಡದೇ ಇರುವುದೇ ಆರೋಪಿಗಳಿಗೆ ಪ್ಲಸ್ ಪಾಯಿಂಟ್ ಆಗಿದ್ದು, ಈ ಹಿಂದೆ ಸಾಕಷ್ಟು ಅಪರಾಧ ಎಸಗಿರುವುದಾಗಿ ಆರೋಪಿಗಳು ಹೇಳಿದ್ದಾರಂತೆ. ಅತ್ಯಾಚಾರ ಪ್ರಕರಣದಲ್ಲಿ ಪೊಲೀಸರ ಬಲೆಗೆ ಬಿದ್ದಿರೋ ಆರೋಪಿಗಳು ವಿಚಾರಣೆ ವೇಳೆ ಹಲವು ವಿಚಾರಗಳನ್ನು ಹೇಳಿದ್ದಾರೆ. ಆರೋಪಿಗಳು ಈ ಹಿಂದೆ ಸಾಕಷ್ಟು ದರೋಡೆಗಳನ್ನು ಮಾಡಿದ್ದಾರಂತೆ. ಆದರೆ ಯಾರೂ ಕೂಡ ಮರ್ಯಾದೆಗೆ ಅಂಜಿ ದೂರು ಕೊಡೋಕೆ ಮುಂದಾಗಿಲ್ಲ. ಹೀಗಾಗಿ ತಾವು ಮಾಡಿದ್ದು ಪೊಲೀಸರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ ಆರೋಪಿಗಳು ಪೈಶಾಚಿಕ ಕೃತ್ಯ ಎಸಗಿದ್ದಾರೆ. ತಾವು ಮಾಡುವ ಕ್ರೈಮ್ ಪೊಲೀಸರಿಗೆ ಗೊತ್ತಾಗುತ್ತಿಲ್ಲ ಎಂಬುದೇ ಆರೋಪಿಗಳಿಗೆ ಪದೇ ಪದೇ ಕ್ರೈಮ್ ಮಾಡೋಕೆ ಪ್ರೇರಣೆಯಾಗಿದೆಯಂತೆ. ಹಿಂದೆ ನಡೆದ ಪ್ರಕರಣದಲ್ಲಿ ಯಾರಾದರೂ ದೂರು ಕೊಟ್ಟಿದ್ರೆ ಈ ಹಿಂದೆ ಆರೋಪಿಗಳಿಗೆ ಪೊಲೀಸರು ಹೆಡೆಮುರಿ ಕಟ್ತಿದ್ರು. ಅಲ್ಲದೆ ಇದೇ ಸೇಫ್ ಪ್ಲೇಸ್ ಎಂದುಕೊಂಡಿದ್ದ ಆರೋಪಿಗಳು ತಮಗೆ ಚಿರಪರಿಚಿತವಾಗಿರೋ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ಕೃತ್ಯ ನಡೆಸಿರೋದಾಗಿ ಬಾಯ್ಬಿಟ್ಟಿದ್ದಾರಂತೆ. ಗ್ಯಾಂಗ್ ರೇಪ್ ಆರೋಪಿಗಳನ್ನು ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ಮೈಸೂರಿನಲ್ಲಿ ಕಲಾವಿದರು ಗೋಡೆ ಬರಹ ಬರೆದು ಅಭಿಯಾನ ಶುರು ಮಾಡಿದ್ದಾರೆ. ಆರೋಪಿಗಳನ್ನು ನೇಣು ಹಾಕಿದ ರೀತಿ ಚಿತ್ರ ಬರೆದು ಗಲ್ಲು ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಆರ್ಎಪಿ ಅಕ್ಷರಕ್ಕೆ ಆರೋಪಿಗಳನ್ನು ನೇಣು ಹಾಕಿದಂತೆ ಚಿತ್ರ ಬರೆದಿದ್ದು, ಮೈಸೂರಿನ ರವಿವರ್ಮ ಆರ್ಟ್ ಕಾಲೇಜು ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದ್ದಾರೆ. ದೇವರಾಜ ಮೊಹಲಾದ ದಿವಾನ್ಸ್ ರಸ್ತೆಯ ಗೋಡೆ ಮೇಲೆ ಚಿತ್ರ ಬರೆದು ಅಭಿಯಾನ ನಡೆಸಿದ್ದಾರೆ. ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ ಪೊಲೀಸರ ವಿಚಾರಣೆ ತೀವ್ರಗೊಂಡಿದೆ. ಈ ಮಧ್ಯೆ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಯ ತಾಯಿ ಕಣ್ಣೀರಾಕಿದ್ದಾರೆ. ತಮಿಳುನಾಡಿನ ತಾಳವಾಡಿ ತಾಲೂಕಿನ ಸೂಸಿಪುರಂ ಗ್ರಾಮದಲ್ಲಿ ಆರೋಪಿಯ ತಾಯಿ ಆತಂಕಕ್ಕೆ ಒಳಗಾಗಿದ್ದಾರೆ. ಮಗನನ್ನ ಯಾಕೆ ಕರ್ಕೊಂಡು ಹೋದ್ರು ಅನ್ನೋದು ಗೊತ್ತಿಲ್ಲ ಅಂತ ಕಣ್ಣೀರು ಸುರಿಸಿದ್ದಾರೆ. ಮನೆಯಲ್ಲಿ ಮಲಗಿದ್ದ ಮಗನನ್ನ ಏಕಾಏಕಿ ಮನೆಗೆ ನುಗ್ಗಿ ವಶಕ್ಕೆ ಪಡೆದ್ರು. ಯಾಕೆ ಮಗನನ್ನ ಕರ್ಕೊಂಡು ಹೋಗ್ತೀರಿ ಅಂದ್ರೆ ಏನು ಹೇಳಲಿಲ್ಲ, ಪೊಲೀಸರನ್ನ ಅಂಗಲಾಚಿದ್ರೂ ಬಿಡ್ಲಿಲ್ಲ ಅಂತ ಗ್ಯಾಂಗ್ ರೇಪ್ ಕೇಸ್ನ ಆರೋಪಿಯ ತಾಯಿ ಹೇಳಿದ್ದಾರೆ. ಕೂಲಿ ಕೆಲಸ ಮಾಡಿಕೊಂಡು ಇಡೀ ಕುಟುಂಬದ ನಿರ್ವಹಣೆ ಮಾಡ್ತಿದ್ದ ಅಂತ ಗ್ಯಾಂಗ್ ರೇಪ್ ಕೇಸ್ನ ಆರೋಪಿಯ ತಾಯಿ ಹೇಳಿದ್ದಾರೆ. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿರೋ ಮೈಸೂರಿನ ಗ್ಯಾಂಗ್ ರೇಪ್ ಕೇಸ್ನ ಆರೋಪಿಗಳ ಬಗ್ಗೆ ಒಂದೊಂದೇ ಸತ್ಯಗಳು ಹೊರಬರ್ತಿವೆ. ಆರೋಪಿಗಳು ಮೈಸೂರನ್ನೇ ತಮ್ಮ ಕೃತ್ಯಕ್ಕೆ ಟಾರ್ಗೆಟ್ ಮಾಡಿಕೊಂಡಿದ್ರು. 6 ತಿಂಗಳ ಹಿಂದೆಯಷ್ಟೇ ಪೊಲೀಸರ ಅತಿಥಿಯಾಗಿದ್ದ ಗ್ಯಾಂಗ್ ರೇಪ್ನ ಆರೋಪಿಯಿಂದ ಸುಮಾರು 5 ಲಕ್ಷ ಮೌಲ್ಯದ ಶ್ರೀಗಂಧ ಹಾಗೂ ಕಾರನ್ನ ವಶಪಡೆಯಲಾಗಿತ್ತು. ಅಲ್ಲದೆ ಕೇಸ್ನಲ್ಲಿ ಜೈಲಿಗೂ ಹೋಗಿ ಬಂದಿದ್ದ. ಜೈಲಿಗೆ ಹೋಗಿ ಬಂದರೂ ಬುದ್ಧಿ ಕಲಿಯದೆ ಮತ್ತೊಮ್ಮೆ ಅಪರಾಧ ಎಸಗಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಅಂಧರಾಗಿರೋ ಆರೋಪಿಗಳದ್ದು ಭಯಾನಕ ಕ್ರೈಮ್ ಸ್ಟೋರಿ ಇದೆ. ಬಂಧಿತ 5 ಜನರ ಪೈಕಿ ಅಪ್ರಾಪ್ತನನ್ನ ಹೊರತುಪಡಿಸಿ ಉಳಿದವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದಾರೆ. ಇವರ ವಿರುದ್ಧ ತಿರುಪುರ್ನಲ್ಲಿ 4 ದರೋಡೆ ಪ್ರಕರಣ ದಾಖಲಾಗಿದ್ದು, ಮೈಸೂರಿಗೆ ಬಂದಾಗಲೆಲ್ಲ ನಿರ್ಜನ ಪ್ರದೇಶದಲ್ಲಿ ಕುಳಿತು ಪಾರ್ಟಿ ಮಾಡ್ತಿದ್ರು. ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಬಂಧಿತರಲ್ಲಿ ಒಬ್ಬ ಕೊಲೆ ಆರೋಪಿಯಾಗಿದ್ದಾನೆ. ಪ್ರೀತಿಸಿದ ಹುಡುಗಿಯನ್ನ ಮದುವೆ ಮಾಡಿಕೊಡದೇ ಇದ್ದಿದ್ದರಿಂದ ಹುಡುಗಿ ತಂದೆಯನ್ನೇ ಕೊಲೆ ಮಾಡಿದ್ದ. ತಮಿಳುನಾಡಿನ ತಿರುಪುರ್ ಜಿಲ್ಲೆಯಲ್ಲಿ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ದ. ಜೈಲು ಸೇರಿದ ನಂತರ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದ. ಪೊಲೀಸರ ತನಿಖೆ ವೇಳೆ ಒಂದೊಂದೇ ಪ್ರಕರಣ ಬಯಲಿಗೆ ಬರ್ತಿದ್ದು, ಉಳಿದ ಆರೋಪಿಗಳ ಅಪರಾಧ ಹಿನ್ನೆಲೆ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಳ ವಿಚಾರಣೆ ಹೇಗಿದೆ? ಖಾಕಿ ಗ್ರಿಲ್ ವೇಳೆ ಆರೋಪಿಗಳು ಬಾಯ್ಬಿಟ್ಟ ಮಹತ್ವದ ಮಾಹಿತಿ ಏನು? ಇಂದು ಅಥವಾ ನಾಳೆ ಮತ್ತಿಬ್ಬರು ಆರೋಪಿಗಳು ಲಾಕ್ ಆಗ್ತಾರಾ? ಇದೆಲ್ಲವನ್ನು ನೋಡೋಣ ಆರೋಪಿಗಳು ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ. ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ ಮತ್ತೊಂದು ಮಹತ್ವದ ಮಾಹಿತಿ ಹೊರಬಿದ್ದಿದೆ. ಗ್ಯಾಂಗ್ನಲ್ಲಿದ್ದವರು 6 ಜನರಲ್ಲ 7 ಜನರು ಅಂತ ವಿಚಾರಣೆಯ ವೇಳೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. 5 ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು ತಲೆಮರೆಸಿಕೊಂಡಿರುವ ಇನ್ನುಳಿದ 2 ಹುಡುಕಾಡ್ತಿದ್ದಾರೆ.
ಮೈಸೂರಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ನ ಆರೋಪಿಗಳಿಗೆ ಪೊಲೀಸರ ಮೆಗಾ ಡ್ರಿಲ್ ಶುರುವಾಗಿದೆ. ಬಂಧಿತ 5 ಆರೋಪಿಗಳನ್ನ 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಮೈಸೂರು ಪೊಲೀಸರು ಆರೋಪಿಗಳನ್ನ ಜಡ್ಜ್ ಎದುರು ಹಾಜರುಪಡಿಸಿದ್ರು. ಈ ವೇಳೆ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ನೀಡುವಂತೆ ಪೊಲೀಸರು ಮನವಿ ಮಾಡಿದ್ರು. ಪೊಲೀಸರ ಮನವಿ ಪುರಸ್ಕರಿಸಿದಂತಹ ಮೈಸೂರಿನ 3ನೇ ಜೆಎಂಎಫ್ಸಿ ನ್ಯಾಯಾಧೀಶರು ಬಂಧಿತ 5 ಆರೋಪಿಗಳನ್ನ 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದಾರೆ. ಮೈಸೂರು ಅತ್ಯಾಚಾರ ಪ್ರಕರಣದ ಆರೋಪಿಗಳಿಗೆ ಪೊಲೀಸರು ಮೆಗಾ ಗ್ರಿಲ್ ಮಾಡ್ತಿದ್ದಾರೆ. ಬಂಧಿತ ಆರೋಪಿಗಳಲ್ಲಿ 4ವರಿಗೆ ಡೆಡ್ಲಿ ಕ್ರಿಮಿನಲ್ ಹಿಸ್ಟರಿ ಇದ್ದು ಕೊಲೆ ಸುಲಿಗೆ ದರೋಡೆಯನ್ನು ಮಾಡ್ತಿದ್ರು. ತಲೆಮರೆಸಿಕೊಂಡಿರುವಂತಹ 2 ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಕಾರ್ಯಾಚರಣೆ ನಡೆಸ್ತಾ ಇದ್ದು ಅವರ ಕ್ರೈಮ್ ಹಿಸ್ಟರಿಯನ್ನು ಕೆದಕ್ತಿದ್ದಾರೆ. ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಿಗಳನ್ನ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ 5 ಆರೋಪಿಗಳಿಂದ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಎಲ್ಲ ಆರೋಪಿಗಳನ್ನ 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿದ್ದು ಇಂದಿನಿಂದ ಪೊಲೀಸ್ ಕಸ್ಟಡಿಯಲ್ಲಿ ಆರೋಪಿಗಳ ವಿಚಾರಣೆ ನಡೆಯುತ್ತಿದೆ. ಆರೋಪಿಗಳಿಂದ ಮತ್ತಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದು ತಲೆಮರೆಸಿಕೊಂಡಿರುವಂತಹ 2 ಆರೋಪಿಗಳ ಬಗ್ಗೆಯೂ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಗ್ಯಾಂಗ್ ರೇಪ್ನ ಮತ್ತಿಬ್ಬರು ಆರೋಪಿಗಳು ಇಂದು ಅಥವಾ ನಾಳೆ ಖಾಕಿ ಕೈಗೆ ಲಾಕ್ ಆಗೋ ಸಾಧ್ಯತೆ ಇದೆ. ಗ್ಯಾಂಗ್ ರೇಪ್ ಪ್ರಕರಣದ 2 ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಮತ್ತಿಬ್ಬರು ಆರೋಪಿಗಳು ತಮಿಳುನಾಡಿನಲ್ಲಿ ಇರುವುದಾಗಿ ಪೊಲೀಸರಿಗೆ ಸುಳಿವು ಸಿಕ್ಕಿದ್ದು ಈಗಾಗಲೇ ಆರೋಪಿಗಳ ಬಗ್ಗೆ ಖಾಕಿ ಪಡೆ ಮಾಹಿತಿಯನ್ನು ಕಲೆ ಹಾಕಿದೆ. ಇನ್ನಿಬ್ಬರು ಆರೋಪಿಗಳನ್ನ ಭೇಟಿಯಾಡಲು ಖಾಕಿ ಮೆಗಾ ಆಪರೇಷನ್ ಮಾಡುತ್ತಿದೆ. ಗ್ಯಾಂಗ್ ರೇಪ್ ಕೇಸ್ನ ಆರೋಪಿಗಳ ಕ್ರೈಮ್ ಹಿಸ್ಟರಿ ಬಯಲಾಗಿದ್ದು ಅತ್ಯಾಚಾರ ಆರೋಪಿಗಳ ಭಯಾನಕ ಹಿನ್ನೆಲೆ ಬೆಚ್ಚಿ ಬೀಳಿಸುವಂತಿದೆ. ಅಂಧರಾದವರಲ್ಲಿ 4ವರದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಆಗಿದ್ದು ಗ್ಯಾಂಗ್ ರೇಪ್ ಕೇಸ್ಗೂ ಮೊದಲು ಹಲವು ಕೇಸ್ಗಳು ದಾಖಲಾಗಿದ್ವು. 4ವರು ದರೋಡೆ ಸುಲಿಗೆಯಲ್ಲಿ ಭಾಗಿಯಾಗಿರುವ ಆರೋಪಿಗಳಾಗಿದ್ದಾರೆ. ಮೈಸೂರಿನಲ್ಲಿ ಪೈಶಾಚಿಕ ಕೃತ್ಯ ಎಸಗಿ ಪೊಲೀಸರ ಅತಿಥಿಗಳಾಗಿರುವಂತಹ ಗ್ಯಾಂಗ್ ರೇಪ್ನ ಕೇಸ್ನ ಆರೋಪಿಗಳದ್ದು ಅಪರಾಧಿ ಹಿನ್ನೆಲೆಯಾಗಿದೆ. ರಾತ್ರಿ ವೇಳೆ ದರೋಡೆ ಸುಲಿಗೆ ಮಾಡುವುದೇ 4ವರ ಪಾರ್ಟ್ ಟೈಮ್ ಡ್ಯೂಟಿ ಆಗಿದ್ದು ಬಂದ ಹಣದಿಂದ ಎಣ್ಣೆ ಪಾರ್ಟಿ ಮಾಡ್ತಿದ್ರು. ನಿರ್ಜನ ಪ್ರದೇಶಗಳಿಗೆ ತೆರಳಿ ಪಾರ್ಟಿ ಮಾಡ್ತಿದ್ದಂತಹ ಆರೋಪಿಗಳು ಮೈಸೂರಿನ ಲಲಿತಾದ್ರಿಪುರದ ಹೊರವಲಯದಲ್ಲಿ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ರು. ಅಂಧರಾದ ಬಳಿಕ ಕಿರಾತಕರ ಖತರ್ನಾಕ್ ಸ್ಟೋರಿ ಬಟಾ ಬಯಲಾಗ್ತಿದೆ. ಆರೋಪಿಗಳು ಡಿವೈಡೆಡ್ ಬೈ ಡ್ಯೂಟಿ ಯುನೈಟೆಡ್ ಬೈ ಪಾರ್ಟಿ ಎನ್ನುವಂತಿದ್ದಾರೆ. ವೃತ್ತಿ ಬೇರೆ ಬೇರೆಯಾದ್ರೂ ಮೋಜು ಮಸ್ತಿಯಲ್ಲಿ ಮಾತ್ರ ಒಗ್ಗಟ್ಟಾಗ್ತಿದ್ರು. ಎಣ್ಣೆ ಪಾರ್ಟಿಗಾಗಿ ಒಗ್ಗೂಡ್ತಾ ಇದ್ದಂತಹ ಅತ್ಯಾಚಾರ ಆರೋಪಿಗಳು ಒಟ್ಟಾಗಿ ಪಾರ್ಟಿ ಮಾಡ್ತಿದ್ರು. ಪೊಲೀಸರ ವಿಚಾರಣೆ ವೇಳೆ ಅತ್ಯಾಚಾರ ಆರೋಪಿಗಳ ಒಂದೊಂದೇ ಸತ್ಯ ಹೊರಬರ್ತಾ ಇದೆ. ಗ್ಯಾಂಗ್ ರೇಪ್ ಕೇಸ್ನ ಆರೋಪಿಯೊಬ್ಬ 6 ತಿಂಗಳ ಹಿಂದೆಯಷ್ಟೇ ಮೈಸೂರಿನ ನಜರ್ಬಾದ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದ. ಶ್ರೀಗಂಧದ ಮರ ಕದ್ದು ತಗಲಾಕೊಂಡಿದ್ದ ಆರೋಪಿ ಇದೀಗ ಗ್ಯಾಂಗ್ ರೇಪ್ ಕೇಸ್ನಲ್ಲಿ ಮತ್ತೊಮ್ಮೆ ಅಂಧರಾಗಿದ್ದಾನೆ. 6 ತಿಂಗಳ ಹಿಂದೆ 5 ಲಕ್ಷ ಮೌಲ್ಯದ ಶ್ರೀಗಂಧ ಹಾಗೂ ಕಾರನ್ನು ವಶಕ್ಕೆ ಪಡೆಯಲಾಗಿತ್ತು. ಅಲ್ಲದೆ ಆತ 10 ಪ್ರಕರಣಗಳಿಗೆ ಬೇಕಾಗಿರುವಂತಹ ವಾಂಟೆಡ್ ಆರೋಪಿಯಾಗಿದ್ದಾನೆ. ಬೆಂಗಳೂರಿನಲ್ಲಿ ಮತ್ತೆ ಆತಂಕ ಮೂಡಿಸಿದ ಹೆಮ್ಮಾರಿ ಕೊರೋನಾ ಹೊತ್ತು ಗಡಿಬಿಡಿಯಲ್ಲಿ ಬರ್ತಿದ್ದಾರಾ ಜನ? ಕೇರಳ ಮಹಾರಾಷ್ಟ್ರ ಗಡಿಗಳಲ್ಲಿ ಅಲರ್ಟ್ ಆಗಲಿದೆಯಾ ಜಿಲ್ಲಾಡಳಿತ? ಇದೆಲ್ಲವನ್ನು ನೋಡೋಣ ಕೊರೋನಾ ಗಡಿಬಿಡಿ ನ್ಯೂಸ್ ಟಾಪ್ 9 ನಲ್ಲಿ. ದೇಶದಲ್ಲಿ ಕೊರೋನಾ 3ನೇ ಅಲೆಯ ಭೀತಿ ಆವರಿಸಿದ್ದು ಸಮಸ್ತ ಭಾರತೀಯರನ್ನ ಆತಂಕಕ್ಕೆ ದೂಡಿದೆ. ಸೋಂಕಿನ 3ನೇ ಅಲೆಯನ್ನು ತಡೆಯುವುದಕ್ಕೆ ಕೇಂದ್ರ ಸರ್ಕಾರ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಜೊತೆಗೆ ರಾಜ್ಯ ಸರ್ಕಾರಗಳಿಗೂ ಎಚ್ಚರಿಕೆ ವಹಿಸುವಂತೆ ಸೂಚಿಸಿದೆ. ಕೇಂದ್ರ ಗೃಹ ಇಲಾಖೆ ರಾಜ್ಯಗಳಿಗೆ ಅಗತ್ಯ ಸೂಚನೆ ನೀಡಿದ್ದು ಟೆಸ್ಟ್, ಟ್ರೇಸ್, ಟ್ರೀಟ್, ವ್ಯಾಕ್ಸಿನೇಷನ್ಗೆ ಆದ್ಯತೆ ನೀಡಲು ಕ್ರಮ ಕೈಗೊಳ್ಳಿ ಅಂತ ರಾಜ್ಯಗಳಿಗೆ ತಿಳಿಸಿದೆ. ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಕೊರೋನಾ 3ನೇ ಅಲೆ ನಿಯಂತ್ರಿಸಲು ರಾಜ್ಯಗಳಿಗೆ ಪತ್ರ ಬರೆದಿದ್ದಾರೆ. ದೇಶದಲ್ಲಿ ಇದೀಗ ಕೊರೋನಾ ಸೋಂಕು ನಿಯಂತ್ರಣದಲ್ಲಿದೆ. ಕೆಲವು ರಾಜ್ಯಗಳ ಜಿಲ್ಲಾ ಪ್ರದೇಶಗಳಲ್ಲಿ ಸೋಂಕು ಹೆಚ್ಚಿದೆ. ಹೀಗಾಗಿ ಕೋವಿಡ್ ನಿಯಂತ್ರಣಕ್ಕೆ ಕಾರ್ಯಪ್ರವೃತ್ತರಾಗಬೇಕು. ಮುಂಬರುವ ಹಬ್ಬಗಳ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಹೆಚ್ಚು ಜನ ಸೇರದಂತೆ ಕ್ರಮ ವಹಿಸಬೇಕು. ಟೆಸ್ಟ್, ಟ್ರ್ಯಾಕ್, ಟ್ರೀಟ್, ವ್ಯಾಕ್ಸಿನೇಷನ್ ಮೇಲೆ ಗಮನ ಹರಿಸಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಾರಿಗೊಳಿಸಬೇಕು. ಕೊರೋನಾ ಹೆಚ್ಚಾದಲ್ಲಿ ಆಯಾ ಜಿಲ್ಲಾಡಳಿತಗಳೇ ಹೊಣೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಕೊರೋನಾ 3ನೇ ಅಲೆ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಪತ್ರ ಬರಿತಾ ಇದ್ದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಗಡಿ ಜಿಲ್ಲೆಗಳಲ್ಲಿ ಒಳಬಂದು ಹೊರ ಹೋಗೋರ ಮೇಲೆ ನಿಗಾ ವಹಿಸಲಾಗಿದೆ. ಅಲ್ಲದೆ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿಯಲ್ಲಿದ್ದು 3ನೇ ಅಲೆ ಪರಿಸ್ಥಿತಿ ನಿಯಂತ್ರಿಸಲು ರಾಜ್ಯ ಸರ್ಕಾರದ ಸೂಚನೆಯಂತೆ ಅಗತ್ಯ ಕ್ರಮಗಳನ್ನು ಜಿಲ್ಲಾಡಳಿತಗಳು ಕೈಗೊಂಡಿದ್ದು ಬಾರ್ಡರ್ಗಳಲ್ಲಿ ತಪಾಸಣೆ ಮಾಡಲಾಗುತ್ತಿದೆ.
ಮಹಾರಾಷ್ಟ್ರ ಗಡಿಯಲ್ಲಿ 8 ಕಡೆ ಚೆಕ್ ಪೋಸ್ಟ್ ತೆರೆದು ಕಲಬುರಗಿ ಜಿಲ್ಲಾ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಪೊಲೀಸರು ಪ್ರಯಾಣಿಕರನ್ನ ತಪಾಸಣೆಗೆ ಒಳಪಡಿಸಿದ್ದಾರೆ. ಆಳಂದ ತಾಲೂಕಿನ ಹಿರೋಳಿ, ಖಜೂರಿಯಲ್ಲಿ ಚೆಕ್ ಪೋಸ್ಟ್ ತೆರೆಯಲಾಗಿದೆ. ಅಲ್ಲದೆ ಅಫಜಲ್ಪುರ ತಾಲೂಕಿನ ಅರ್ಜುನಗಿ, ಬಳೂರಗಿ ಸೇರಿದಂತೆ 6 ಕಡೆ ಚೆಕ್ ಪೋಸ್ಟ್ ಓಪನ್ ಮಾಡಿ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬರುವ ಪ್ರಯಾಣಿಕರನ್ನ ಚೆಕ್ ಮಾಡ್ತಿದ್ದಾರೆ. ಹೀಗಿದ್ರೂ ನೂರಾರು ಜನ ಕಳ್ಳದಾರಿ, ಕೃಷಿ ಜಮೀನಿನಲ್ಲಿ ಅಡ್ಡದಾರಿ ಹಿಡಿದು ಕರುನಾಡಿಗೆ ಎಂಟ್ರಿ ಕೊಡ್ತಾ ಇದ್ದು, ಇದು ಜಿಲ್ಲಾಡಳಿತಗಳ ತಲೆನೋವಿಗೆ ಕಾರಣವಾಗಿದೆ. ಕೇರಳದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ನಲ್ಲಿ ಪ್ರತಿ ವಾಹನಗಳನ್ನು ತಪಾಸಣೆಗೆ ಒಳಪಡಿಸಲಾಗುತ್ತದೆ. ಕೇರಳದಿಂದ ಬರುವ ವೆಹಿಕಲ್ಗಳನ್ನು ಪೊಲೀಸರು, ಆರೋಗ್ಯ ಇಲಾಖೆ ಸಿಬ್ಬಂದಿ ಚೆಕ್ ಮಾಡ್ತಾ ಇದ್ದು, ಕೋವಿಡ್ ರಿಪೋರ್ಟ್ ಕಡ್ಡಾಯಗೊಳಿಸಿದ್ದಾರೆ. ಹೀಗಾಗಿ ಜಿಲ್ಲೆಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಇಳಿಮುಖವಾಗಿದೆ. ಕೇರಳಕ್ಕೆ ಹೋಗುವವರು ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ. ಕೋವಿಡ್ ಟೆಸ್ಟ್ ಇದ್ದರಷ್ಟೇ ರಾಜ್ಯಕ್ಕೆ ಬರಬಹುದು ಎಂಬ ಆದೇಶದಿಂದಾಗಿ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಇಳಿದಿದೆ. ಮಂಗಳೂರು ಕೇರಳ ಗಡಿ ತಲಪಾಡಿಯಲ್ಲೂ ಜಿಲ್ಲಾಡಳಿತ ಸಿಬ್ಬಂದಿ ಕಟ್ಟೆಚ್ಚರ ವಹಿಸಿದ್ದಾರೆ. ಕೇರಳದಿಂದ ಬರುವ ಪ್ರಯಾಣಿಕರನ್ನ ತಪಾಸಣೆಗೆ ಒಳಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಂತಹ ಕೇರಳದ 18 ಗಡಿಯಲ್ಲೂ ಆರೋಗ್ಯ ಸಿಬ್ಬಂದಿ ಮತ್ತು ಪೊಲೀಸರು ಕರುನಾಡಿಗೆ ಎಂಟ್ರಿ ಕೊಡುವವರನ್ನ ಚೆಕ್ ಮಾಡ್ತಿದ್ದಾರೆ. ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಇದ್ದವರು ಮಾತ್ರ ಬರೋದಕ್ಕೆ ಅವಕಾಶ ನೀಡಲಾಗ್ತಿದೆ. ಕೇರಳದಲ್ಲಿಂದು ಪೂರ್ಣ ಲಾಕ್ಡೌನ್ ಇದ್ರೂ ಭಾರಿ ಸಂಖ್ಯೆಯಲ್ಲಿ ಕರ್ನಾಟಕಕ್ಕೆ ವಾಹನಗಳು ಆಗಮಿಸ್ತಾ ಇದೆ. ಹೀಗಾಗಿ ಕೇರಳ ಗಡಿಗಳಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಜಾರಿಗೊಳಿಸಿದೆ. ಕೇರಳದಲ್ಲಿ ಕೊರೋನಾ ರಣಕೇಕೆ ಹಾಕ್ತಾ ಇದ್ರು ಚಾಮರಾಜನಗರ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ. ಕೊಂಡ್ಲುಪೇಟೆ ತಾಲೂಕಿನ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ಪ್ರಯಾಣಿಕರನ್ನ ತಪಾಸಣೆ ಮಾಡದೆ ಬೇಜವಾಬ್ದಾರಿ ತೋರಿದೆ. ಸರ್ಕಾರದ ಸ್ಪಷ್ಟ ಸೂಚನೆ ಇದ್ರೂ ಕೂಡ ಅಧಿಕಾರಿಗಳು ಕೇರ್ ಮಾಡದೆ ಕಾಲಹರಣ ಮಾಡ್ತಿದ್ದು, ಕೇರಳ ಸಂಪರ್ಕಿಸುವಂತಹ ಮೂಲೆಹೊಳೆ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆಯೇ ನಡೀತಿಲ್ಲ. ಹೀಗಾಗಿ ಗಡಿಯಿಂದ ರಾಜ್ಯಕ್ಕೆ ಸೋಂಕಿತರು ಈಸಿಯಾಗಿ ಬರಬಹುದಾಗಿದೆ, ಈಸಿಯಾಗಿ ಹೋಗಬಹುದಾಗಿದೆ. ಕಾಟಾಚಾರಕ್ಕೆ ಪೊಲೀಸರು ಮತ್ತು ಅರಣ್ಯ ಸಿಬ್ಬಂದಿ ಮಾತ್ರ ಚೆಕ್ ಪೋಸ್ಟ್ ಕಾಯ್ತಿದ್ದಾರೆ. ಕೊರೋನಾ 3ನೇ ಅಲೆ ಭೀತಿ ಮಧ್ಯೆ ಬಿಬಿಎಂಪಿ ಹೆಚ್ಚು ಟೆಸ್ಟ್ ಮಾಡಿ ಸೋಂಕಿತರ ಪತ್ತೆ ಹಚ್ಚುವಂತಹ ಕಾರ್ಯವನ್ನು ಚುರುಕುಗೊಳಿಸಿದೆ. ಟೆಸ್ಟ್, ಟ್ರೇಸ್, ಟ್ರೀಟ್, ವ್ಯಾಕ್ಸಿನೇಷನ್ಗೆ ಆದ್ಯತೆ ನೀಡುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ. ಇದರ ಬೆನ್ನಲ್ಲೇ ಬಿಬಿಎಂಪಿ ಟೆಸ್ಟಿಂಗ್ಗೆ ಹೆಚ್ಚು ಆದ್ಯತೆ ನೀಡಿದೆ. ನಿತ್ಯ 300 ಜನರಲ್ಲಿ ಸೋಂಕು ಪತ್ತೆಯಾಗ್ತಾ ಇದ್ದು, ಆ ಪೈಕಿ 20 ಜನ ಮಾತ್ರ ಆಸ್ಪತ್ರೆಗೆ ದಾಖಲಾಗ್ತಿದ್ದಾರೆ. ಅಲ್ಲದೆ ನಿತ್ಯ 30 ರಿಂದ 40 ಜನ ಮಕ್ಕಳಲ್ಲಿ ಸೋಂಕು ಪತ್ತೆಯಾಗ್ತಾ ಇದ್ದು, ಸೋಂಕಿತರ ಮನೆಗೆ ತೆರಳಿ ಬಿಬಿಎಂಪಿಯ ಆರೋಗ್ಯ ವಿಭಾಗ ಸಿಬ್ಬಂದಿ ತಪಾಸಣೆ ನಡೆಸುತ್ತಿದ್ದಾರೆ. ಕೊರೋನಾ 3ನೇ ಅಲೆಯಲ್ಲಿ ಎಷ್ಟು ಜನ ಸೋಂಕಿತರು ಪತ್ತೆಯಾಗಬಹುದು ಅಂತ ಬಿಬಿಎಂಪಿ ಅಂದಾಜಿಸಿದೆ. 3ನೇ ಅಲೆಯಲ್ಲಿ ನಿತ್ಯ 10,000 ಜನ ಸೋಂಕಿತರು ಪತ್ತೆಯಾಗುವ ನಿರೀಕ್ಷೆ ಇದೆ. ಅದರಲ್ಲಿ ನಿತ್ಯ 1,000 ಮಕ್ಕಳಿಗೆ ಕೊರೋನಾ ಸೋಂಕು ತಗುಲುತ್ತೆ ಅಂತ ಬಿಬಿಎಂಪಿ ಊಹೆ ಮಾಡಿದೆ. ಸದ್ಯ ಪತ್ತೆಯಾಗ್ತಿರುವಂತಹ ಸೋಂಕಿತರಲ್ಲಿ 12 ರಿಂದ 14% ಮಕ್ಕಳಿದ್ದಾರೆ. ಹೀಗಾಗಿ ಮಕ್ಕಳ ಚಿಕಿತ್ಸೆಗೆ ಬಿಬಿಎಂಪಿ ಸೂಕ್ತ ವ್ಯವಸ್ಥೆ ಮಾಡಿಕೊಳ್ತಿದೆ. ಬಾಗಲಕೋಟೆಯ 4 ಸಹೋದರರ ಹತ್ಯೆ ಕೇಸ್ನಲ್ಲಿ ಎಷ್ಟು ಜನರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ? ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಪೊಲೀಸ್ ಸಿಬ್ಬಂದಿ ತಿರುಗಿ ಬಿದ್ದಿದ್ದು ಯಾಕೆ? ಸಮುದ್ರಕ್ಕೆ ಬಿದ್ದಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಪೊಲೀಸ್ ಸಿಬ್ಬಂದಿ ತಿರುಗಿ ಬಿದ್ದಿದ್ದಾರೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಲ್ಲ ಎಂದಿದ್ದ ಶ್ರೀನಿವಾಸಪುರ ಕ್ಷೇತ್ರದ ಎಂಎಲ್ಎ ತಕ್ಷಣ ಕರ್ನಾಟಕ ಪೊಲೀಸರ ಕ್ಷಮೆ ಕೇಳುವಂತೆ ಆಗ್ರಹಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪೊಲೀಸ್ ಸಿಬ್ಬಂದಿ ಎನ್ನಲಾದ ವ್ಯಕ್ತಿಯೊಬ್ಬರು ಅಸಮಾಧಾನ ಹೊರಹಾಕಿದ್ದಾರೆ. ರಮೇಶ್ ಕುಮಾರ್ ಭಿನ್ನ ರಾಜಕಾರಣಿ ಅಂತ ತುಂಬಾ ಗೌರವ ಕೊಡ್ತೀವಿ, ಅವರು ನಡೆದುಕೊಂಡ ರೀತಿ ಸರಿಯಲ್ಲ, ಅವರಿಗೆ ಏನಾದರೂ ಆಗಿದ್ರೆ ಆಗಲೂ ನಮ್ಮನ್ನೇ ದೂಷಿಸುತ್ತಿದ್ರು ಅಂತ ಬೇಸರ ಹೊರಹಾಕಿದ್ದಾರೆ. ಆಗಸ್ಟ್ 27ರಂದು ತಪಾಸಣೆ ನೆಪದಲ್ಲಿ ಪೊಲೀಸರು ಟ್ರಾಫಿಕ್ ಜಾಮ್ಗೆ ಕಾರಣರಾಗ್ತಿದ್ದಾರೆ ಅಂತ ರಮೇಶ್ ಕುಮಾರ್ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಪೊಲೀಸ್ ಸಿಬ್ಬಂದಿ ಕೆರಳಿದ್ದಾರೆ. ಪೊಲೀಸರ ಕುಟುಂಬಗಳ ಬಗ್ಗೆ ಮಾತನಾಡ್ತೀರಾ? ನಿಮ್ಮ ಕೆಲಸದ ಬಗ್ಗೆ ಮಾತನಾಡಿ. ನಮ್ಮ ಕುಟುಂಬದ ಬಗ್ಗೆ ಮಾತನಾಡೋಕೆ ನಿಮ್ಗೆ ಏನ್ ಹಕ್ಕಿದೆ? ನಿಮ್ಮ ಕುಟುಂಬದ ಬಗ್ಗೆ ನಾವು ಮಾತನಾಡ್ತೀವಾ? ಅಧಿಕಾರದಲ್ಲಿದ್ದಾಗ ನೀವೇ ಅಲ್ವಾ ಚೆಕ್ಕಿಂಗ್ಗೆ ಹೇಳೋದು? ನಿಮ್ಮ ಕುಟುಂಬ, ಹೆಂಡತಿ, ಮಕ್ಕಳಿಗೆ ಒಳ್ಳೇದಾಗಲ್ಲ ಅಂದ್ರೆ ಏನರ್ಥ? ಸಾರ್ವಜನಿಕರಿಗೆ ತಪ್ಪು ಸಂದೇಶ ನೀಡಬೇಡಿ ಅಂತ ಹಲವು ಪೊಲೀಸ್ ಸಿಬ್ಬಂದಿ ಸ್ಟೇಟಸ್ ಹಾಕಿಕೊಂಡಿದ್ದಾರೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದಲ್ಲಿ ರಸ್ತೆ ಮೇಲೆ ಭತ್ತದ ಪೈರು ನಾಟಿ ಮಾಡಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ರಸ್ತೆ ಹದಗೆಟ್ಟು ವರ್ಷಗಳೇ ಕಳೆದರೂ ದುರಸ್ತಿ ಮಾಡ್ತಿಲ್ಲ ಅಂತ ಗರಂ ಆಗಿದ್ದಾರೆ. ಗ್ರಾಮಸ್ಥರು ಹಾಗೂ ಜಯ ಕರ್ನಾಟಕ ರಕ್ಷಣಾ ಸೇನೆ ಸದಸ್ಯರು ರಸ್ತೆ ತುಂಬೆಲ್ಲ ಭತ್ತ ನಾಟಿ ಮಾಡಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಕೂಡಲೇ ರಸ್ತೆ ದುರಸ್ತಿಗೊಳಿಸುವಂತೆ ಒತ್ತಾಯಿಸಿದ್ದಾರೆ.
ಮೀನುಗಾರಿಕಾ ದೋಣಿಯಿಂದ ಸಮುದ್ರಕ್ಕೆ ಬಿದ್ದಿದ್ದ ವ್ಯಕ್ತಿಯನ್ನು ರಕ್ಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳದ ಅಳಿವೆಬಾಗಿಲು ಆಳ ಸಮುದ್ರದಲ್ಲಿ ಘಟನೆ ನಡೆದಿದೆ. ನಾಡದೋಣಿಯಲ್ಲಿ ಬಲೆ ಎಳೆಯುವ ವೇಳೆ ಭಾರೀ ಅಲೆ ಬೀಸಿದ್ದು ನವಾಸ್ ಎಂಬಾತ ಸಮುದ್ರಕ್ಕೆ ಬಿದ್ದಿದ್ರು. ಬಳಿಕ ಥರ್ಮೋಕಾಲ್ ಸಹಾಯದಿಂದ ಅರ್ಧ ಗಂಟೆಗಳ ಕಾಲ ಈಜಾಡಿದ ನವಾಸ್ನನ್ನ ಮತ್ತೊಂದು ಬೋಟ್ನಿಂದ ರಕ್ಷಣೆ ಮಾಡಲಾಗಿದೆ. ಜೋ ರೂಟ್ ನಾಯಕತ್ವದಲ್ಲಿ ಇಂಗ್ಲೆಂಡ್ ಎಷ್ಟು ಗೆಲುವು ಸಾಧಿಸಿದೆ? ಶತಕ ವಂಚಿತ ಪೂಜಾರ ಬಗ್ಗೆ ರೋಹಿತ್ ಶರ್ಮಾ ಹೇಳಿದ್ದೇನು? ವಿಕ್ರಾಂತ್ ರೋಣ ಆಡಿಯೋ ರೈಟ್ಸ್ ಎಷ್ಟು ಮೊತ್ತಕ್ಕೆ ಸೇಲ್ ಆಗಿದೆ? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಬ್ಯಾಟ್ಸ್ಮನ್ ಚೇತೇಶ್ವರ ಪೂಜಾರ ಉತ್ತಮ ಪ್ರದರ್ಶನವನ್ನ ಓಪನರ್ ರೋಹಿತ್ ಶರ್ಮಾ ಶ್ಲಾಘಿಸಿದ್ದಾರೆ. ಈ ಹಿಂದೆ ಪೂಜಾರ ಕಳಪೆ ಪ್ರದರ್ಶನ ನೀಡಿದರ ಕುರಿತು ಡ್ರೆಸ್ಸಿಂಗ್ ರೂಮ್ನಲ್ಲಿ ಯಾರೂ ಸಹ ನಕಾರಾತ್ಮಕವಾಗಿ ಮಾತನಾಡುತ್ತಿರಲಿಲ್ಲ ಎಂದಿದ್ದಾರೆ. ಪೂಜಾರ ಕಳಪೆ ಪ್ರದರ್ಶನದ ಕುರಿತು ಯಾರೂ ಸಹ ಕಮೆಂಟ್ ಮಾಡುತ್ತಿರಲಿಲ್ಲ. ತಂಡದಲ್ಲಿರುವ ಪ್ರತಿಯೊಬ್ಬ ಆಟಗಾರನಿಗೂ ಚೇತೇಶ್ವರ ಪೂಜಾರ ಯಾವ ರೀತಿಯ ಅತ್ಯುತ್ತಮ ಆಟಗಾರ ಎಂಬುದು ತಿಳಿದಿತ್ತು ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ. ಲೀಡ್ಸ್ ಮೈದಾನದಲ್ಲಿ ಸೋಲು ಕಂಡ ಟೀಂ ಇಂಡಿಯಾ ಅತ್ಯಂತ ಕೆಟ್ಟ ದಾಖಲೆಯೊಂದನ್ನು ಬರೆದಿದೆ. ಶನಿವಾರ ಬ್ಯಾಟಿಂಗ್ ಮುಂದುವರೆಸಿದ ಕೊಹ್ಲಿ ಪಡೆ ಕೇವಲ 54 ನಿಮಿಷದಲ್ಲಿ 63 ರನ್ಗಳ ಅಂತರದಲ್ಲಿ 7 ವಿಕೆಟ್ ಕಳೆದುಕೊಂಡಿತು. ಇದು ಭಾರತದ 554 ಟೆಸ್ಟ್ ಪಂದ್ಯಗಳಲ್ಲೇ ಮೊದಲ ಬಾರಿ ಈ ರೀತಿ ಕಳಪೆ ಮೊತ್ತಕ್ಕೆ ಕೊನೆಯ 7 ವಿಕೆಟ್ ಕಳೆದುಕೊಂಡು ಕುಖ್ಯಾತಿಗೆ ಪಾತ್ರವಾಯಿತು. ಕಿಚ್ಚ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾದ ಆಡಿಯೋ ರೈಟ್ಸ್ ಲಹರಿ ಸಂಸ್ಥೆಯ ಪಾಲಾಗಿದೆ. ಸದ್ಯ 4 ಬಿಗ್ ಬಜೆಟ್ ಸಿನಿಮಾಗಳ ಆಡಿಯೋ ರೈಟ್ಸ್ ಲಹರಿ ಸಂಸ್ಥೆಯ ಪಾಲಾಗಿದೆ. ಆದರೆ ವಿಕ್ರಾಂತ್ ರೋಣ ಸಿನಿಮಾದ ಆಡಿಯೋದ ಮೊತ್ತ ಎಷ್ಟು ಅನ್ನೋದನ್ನ ಸದ್ಯ ಚಿತ್ರತಂಡ ರಿವೀಲ್ ಮಾಡಿಲ್ಲ. ಹೀಗಾಗಿ ವಿಕ್ರಾಂತ್ ರೋಣ ಸಿನಿಮಾದ ಆಡಿಯೋ ರೈಟ್ಸ್ ಮೊತ್ತ ಎಷ್ಟಿರಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಓಶೋ ಅನ್ನೋ ವೆಬ್ಬಿನ ಟೈಟಲ್ನ ಮೂಲಕ ಮೋಡಿ ಮಾಡೋದಕ್ಕೆ ಚಿತ್ರತಂಡ ರೆಡಿಯಾಗಿದೆ. ಓಶೋ ಸಿನಿಮಾದಲ್ಲಿ ಆನಂದ್ ಈಟಗಿ ನಟಿಸಿದ್ದು ಜಿಯಾವುಲ್ಲಾ ಖಾನ್ ಆಕ್ಷನ್ ಕಟ್ ಹೇಳಿದ್ದಾರೆ. ಈಗಾಗಲೇ ರಘು ದೀಕ್ಷಿತ್ ಕಂಠದಲ್ಲಿನ ಮಂಡಕ್ಕಿ ಮೂಗವಳೆ ಖಡಕ್ ರೊಟ್ಟಿ ತಿನ್ನೋಳೆ ಸಾಂಗ್ ರಿಲೀಸ್ ಆಗಿ ಪ್ರೇಕ್ಷಕರನ್ನ ಮೋಡಿ ಮಾಡಿದ್ದು, ಇದೀಗ ಸಿನಿಮಾದ ಸ್ಪೆಷಲ್ ಹೈಲೈಟ್ ಸಾಂಗ್ ಒಂದನ್ನ ಸದ್ಯದಲ್ಲಿಯೇ ಚಿತ್ರತಂಡ ರಿಲೀಸ್ ಮಾಡಲಿದೆ. ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ನಟಿಸಿರುವ ವೀರಂ ಸಿನಿಮಾದ ಅದ್ಧೂರಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೆದಿದೆ. ವಿಶೇಷ ಅಂದ್ರೆ ಲವ್ ಯು ರಚ್ಚು ಸಿನಿಮಾದ ಶೂಟಿಂಗ್ ಅವಘಡದಿಂದ ಎಚ್ಚೆತ್ತುಕೊಂಡಿರುವಂತಹ ಚಿತ್ರತಂಡ ಮುಂಜಾಗ್ರತಾ ಕ್ರಮವಾಗಿ ಫೈಟರ್ಗಳಿಗಾಗಿ ವಿಮೆ ಮಾಡಿಸಿ ಚಿತ್ರೀಕರಣ ಮಾಡಿದೆ. ಮನಸ್ಸಾಗಿದೆ ಅನ್ನೋ ಕಾಲೇಜ್ ಸ್ಟೂಡೆಂಟ್ಸ್ ಲವ್ ಸ್ಟೋರಿಯ ಸಿನಿಮಾದ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ಚಿತ್ರದ ಮೇಕಿಂಗ್ ರಿಲೀಸ್ ಮಾಡಿರುವಂತಹ ಚಿತ್ರತಂಡ ಚಿತ್ರದ ಕುರಿತು ಕೆಲವು ಮಾಹಿತಿಯನ್ನು ಹೊರಹಾಕಿದೆ. ಮಳೆಯಲ್ಲಿ ಶೂಟ್ ಮಾಡಿರುವಂತಹ ಸ್ಪೆಷಲ್ ಫೈಟ್ಸ್ ನ ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ಕಂಪೋಸ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಆ ಫೈಟ್ಸ್ ತುಂಬಾ ಸ್ಪೆಷಲ್ ಆಗಿರುತ್ತಂತೆ.